ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾಳೆ ಅಂದರೆ 31ನೇ ತಾರೀಕು ಮಂಗಳವಾರ ದಿವಸ ಮುಧೋಳ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಸಂಘ ಎಲ್ಲ ಕಬ್ಬು ಬೆಳೆಗಾರರು ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿವಿ. ಒಂದು ಪ್ರತಿಭಟನೆ ಐತಿ. ಅದರಲ್ಲಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ರೈತರಲ್ಲಿ ಒಂದು ವಿನಂತಿ. ಕಬ್ಬು ಬೆಳೆಗಾರರು ಯಾಕಂದ್ರೆ ಮೊನ್ನೆ 2025-26ನೇ ಸಾಲಿನ ಮೊನ್ನೆ ಹೋರಾಟ ಮಾಡಿದಾಗ ಈ ಕಾರ್ಖಾನೆ ಮಾಲಕರು ಮತ್ತು ಸರ್ಕಾರಗಳು ಸೇರಿ ಅಮಾಯಕ ಜನರ ಮೇಲೆ ಅದು ಕೇಸ್ ಮಾಡ್ಯಾರ. ಆ ಕೇಸನ್ನ ವಾಪಸ್ ತೆಗಿಬೇಕಂತೇಳಿ ಈ ಕರ್ನಾಟಕ ಸರ್ಕಾರದ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ತಕ್ಷಣ ರೈತರ ಮೇಲೆ ಕೇಸ್ ತೆಗಿಬೇಕಂತೇಳಿ ನಾಳೆ ಮಂಗಳವಾರ ದಿವಸ ದೊಡ್ಡ ಪ್ರತಿಭಟನೆ ಐತಿ. ಈಗಿನ ಕಬ್ಬು ಬೆಳೆಗಾರನ್ನ ಮೊದಲು ಹೋರಾಟ ಮಾಡಿದ್ರು. ಮೊನ್ನೆ ಸರಿ ಹೋರಾಟ ಮಾಡಿದ್ದನ್ನ ಅಲ್ಲಿ ಮಾಡಿದಂತ ಗದ್ದಲ ಮಾಡಿದಂತ ಮಂದಿನ ಬೇರೆ, ಈ ಮುಗ್ಧ ಮಂದಿ ಮ್ಯಾಗ ಈ ಸರ್ಕಾರ ಕೇಸ್ ಮಾಡ್ಯಾರ. 17 ಮಂದಿ ಮ್ಯಾಗ ಒಂದ್ ಮಾಡ್ಯಾರ, ಆಮೇಲೆ 10 ಮಂದಿ ಮ್ಯಾಗ ಒಂದ್ ಮಾಡ್ರು. ಈಗ 13 ಮಂದಿನ ಜೈಲು ಕಟ್ಟಿದ್ರ. ಆಮೇಲೆ ಈಗ 64 ಮಂದಿ ಮ್ಯಾಗ ಕೇಸ್ ಮಾಡಾಕತ್ತಾರ. ಕಾರ್ಖಾನೆಗಳು ಸರ್ಕಾರಗಳ ಕುತ್ತ ಈ ಮೊದಲ ಹೋರಾಟವನ್ನು ಹತ್ತಿಕ್ಕಂತು ಅಂತ ಈ ಕುತಂತ್ರವನ್ನು ಮಾಡಾಕತ್ತಾರ. ಆ ದೃಷ್ಟಿಯಿಂದ ನಾಳಿಗೆ ದೊಡ್ಡ ಪರಿಣಾಮ ಪ್ರತಿಭಟನೆ ಐತಿ. ಎಲ್ಲಾ ಕಬ್ಬು ಬೆಳೆಗಾರರು ಪಕ್ಷ ಪಾರ್ಟಿ ಬಿಟ್ಟ ಎಲ್ಲಾ ರೈತರಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. 10:30 ಗಂಟೆಗೆ ಈ ಗವಿಮಠಕ್ಕೆ ರೈತರ ಹೆಚ್ಚಿನ ಸಂಖ್ಯೆ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಮುಧೋಳ ಗವಿಮಠಕ್ಕೆ ಕೇಸ್ ಹಿಂದೆ ವಾಪಸ್ ತೆಗೆಯುವವರೆಗೇನು ಹೋರಾಟ ಮುಂದುವರಿತೈತಿ. ಆ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆ ರೈತರು ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ.